ಉದ್ಯೋಗ ಖಾತ್ರಿ ಕಾಮಗಾರಿಯಲ್ಲಿ ಭ್ರಷ್ಟಾಚಾರದ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಲಾಗಿದೆಯಂತೆ. ಪ್ರಶ್ನೆ ಮಾಡಿದ ವ್ಯಕ್ತಿಯ ಮೇಲೆ ಪಿಡಿಒ ಹಲ್ಲೆ ಮಾಡಿಸಿದಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಲ್ಲೆ ನಡೆಸಿದ್ದಲ್ಲದೆ ಗ್ರಾಮದಲ್ಲಿ ಅರೆಬೆತ್ತಲೆ ಮೆರವಣಿಗೆ ಕೂಡ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕೆರೂರು ಗ್ರಾಮ ಪಂಚಾಯಿತಿಯ ಪಿಡಿಒ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹಲ್ಲೆಗೊಳಗಾಗಿರುವಂಥ ಗಜೇಂದ್ರ ಉದ್ಯೋಗ ಖಾತ್ರಿ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಹೇಳಿ ಆರೋಪ ಮಾಡಿದ್ರಂತೆ. ಗ್ರಾಮ ಪಂಚಾಯಿತಿಯ ಪಿಡಿಒ ಸಂತಪ್ಪ ಕಟ್ಟಿಮನಿ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ಉದ್ಯೋಗ ಖಾತ್ರಿ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದ್ರೆ ಅದನ್ನು ತನಿಖೆಗೊಳಪಡಿಸಿ ಅದನ್ನು ಇತ್ಯರ್ಥ ಮಾಡಬೇಕಾಗಿತ್ತು. ಆದರೆ ಆರೋಪ ಮಾಡಿದಂಥ ವ್ಯಕ್ತಿಯ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಮಾಡಿಸಿದವರು ಇಲ್ಲಿ ಪಿಡಿಒ ಅಂತ ಹೇಳಿ ಆರೋಪ ಇದೆ. ಕೆಲಸಕ್ಕೆ ಹೋಗದವರ ಹೆಸರಿನಲ್ಲಿಯೂ ಕೂಡ ಬಿಲ್ ತೆಗೆದಿರುವ ಆರೋಪ ಇದೆ. ನೋಡಿ, ಒಂದಿಷ್ಟು ಉದ್ಯೋಗ ಖಾತ್ರಿಯಲ್ಲಿ ಒಬ್ಬ ಕೂಲಿ ಕಾರ್ಮಿಕನಿಗೆ 1 ವರ್ಷ ಇಷ್ಟು ಮಾನವ ದಿನಗಳನ್ನು ಸೃಜಿಸಬೇಕು ಅಂತ ಹೇಳಿ ಆದೇಶ ಇರುತ್ತೆ. ಇಷ್ಟು ದಿನಗಳು ಕಡ್ಡಾಯವಾಗಿ ಅವರಿಗೆ ಕೂಲಿ ಸಿಗಬೇಕು ಅಂತ ಹೇಳಿ ಅವರಿಗೆ ನಿಯಮ ಇದೆ. ಆದರೆ ಅದೇ ನಿಯಮವನ್ನು ಬಳಸಿಕೊಂಡು ಅನೇಕ ಜನ ಬೆಂಗಳೂರಲ್ಲಿರ್ತಾರೋ, ಪುಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೋ, ಗೋವಾದಲ್ಲಿ ವಲಸೆ ಕಾರ್ಮಿಕರಾಗಿ ಹೋಗಿರ್ತಾರೆ. ಆದರೆ ಅವರ ಹೆಸರಿನಲ್ಲಿ ಜಾಬ್ ಕಾರ್ಡ್ಗಳನ್ನು ಮಾಡಿಕೊಂಡು ಅವರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಆ ನಂತರದಲ್ಲಿ ಕೊಟ್ಟಿ ಬಿಲ್ಗಳನ್ನು ಅನೇಕರು ಅಲ್ಲಿ ಡ್ರಾ ಮಾಡ್ತಾರೆ. ಇದೇ ರೀತಿ ಸುಮಾರು 4 ಕೋಟಿ ರೂಪಾಯಿ ಉದ್ಯೋಗ ಖಾತ್ರಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಕ್ಕೆ ಈ ರೀತಿ ಹಲ್ಲೆಯಾಗಿದೆಯಂತೆ. ಈ ರೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಘಟನೆಗಳು ಈ ರೀತಿ ನಡೀತಾ ಇರುತ್ತೆ. ಯಾರು ಆರೋಪ ಮಾಡ್ತಾರೋ, ಯಾರು RTI ಮಾಹಿತಿಯನ್ನು ಕೇಳ್ತಾರೋ, ಆರೋಪ ಮಾಡೋದಿರಲಿ, RTI ಮಾಹಿತಿ ಕೇಳಿದಂಥವರ ವಿರುದ್ಧವೂ ಕೂಡ ಅನೇಕ ರೀತಿಯ ಇಂಥ ಹಲ್ಲೆಗಳು ನಡೆದಿದ್ದು ಉಂಟು. ಹಿಂದೆಯೂ ಕೂಡ ಏನಾಗಿದೆ ಕೊಪ್ಪಳದಲ್ಲಿ ಅನ್ನೋದನ್ನು ಮತ್ತೆ ಸಾರಿ ಹೇಳಬೇಕಾಗಿಲ್ಲ. ಇಂಥದ್ದೇ ಈ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂಥ ಅಕ್ರಮವನ್ನು ಪ್ರಶ್ನೆ ಮಾಡೋದೇ ಇಲ್ಲಿ ತಪ್ಪ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ಹಲ್ಲೆಯಾಗಿದೆ ಅಂತ ಹೇಳಿದರೆ, ಆರೋಪ ಮಾಡಿದ ತಕ್ಷಣವೇ ಹಲ್ಲೆಯಾಗಿದೆ ಅಂತ ಹೇಳಿದರೆ ಅಲ್ಲಿ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಅನೇಕ ರೀತಿಯ ಕಾರಣಗಳು ಸಿಗ್ತಾ ಹೋಗ್ತವೆ. ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಜೊತೆಗೆ ಈ ಹಲ್ಲೆಯಾಗಿರುವ ವ್ಯಕ್ತಿಗೂ ಕೂಡ ನ್ಯಾಯ ಸಿಗುವಂತೆ ಪೊಲೀಸರು ಕ್ರಮ ವಹಿಸಬೇಕಾಗಿದೆ. ಬಾಣಮತಿ ಸೋಮವಾರ ನಡ್ರಪ್ಪ ಬಾಣಮತಿ ಸೋಮವಾರ ನಡ್ರಪ್ಪ ಸರ್, ಇದು ಉದ್ಯೋಗ ಖಾತ್ರಿ ನರೇಗಾ ಯೋಜನಾ ಅಂತೇಳಿ ಸರ್. ನರೇಗಾ ಯೋಜನಾ ಈ ಯೋಜನೆ ಅಂದ್ರೆ ಸರ್ ಹೆಂಗೈತೆ ಅಂದ್ರೆ, ಬಡವರಿಗೆ ಮನೇಲಿ ಇದ್ದವ್ರಿಗೆ ಕೆಲಸ ಕೊಟ್ಟವ್ರು ತಿಂಗಳಿಗೆ ಇಷ್ಟು ಪೇಮೆಂಟ್ ಕೊಡ್ಬೇಕಂತೇಳಿ ಗೌರ್ಮೆಂಟಿಂದ ಆದೇಶ ಆಗಿದೆ ಸರ್. ಆ ಥರ ಆದೇಶ ಆದರೂ ಕೂಡ ಕೆಲಸ ಮ್ಯಾಗ ಯಾರೇ ಇಲ್ಲದವರು ಅವ್ರ ಹೆಸರ ಮೇಲೆ ಪೇಮೆಂಟ್ಗಳನ್ನ ಜಮಾ ಹಾಕಿದ್ವಿ ಸರ್. ಇದನ್ನು ಖಂಡಿಸಿ ನಮ್ಗೆ ಇಲ್ಲಿ ಅವ್ಯವಹಾರ ಕಂಡು ಬಂದಾಗ ನಾವು ಹೋಗಿ PDO ಸಾಹೇಬ್ರಿಗೆ ಡೈರೆಕ್ಟ್ ಭೇಟಿಯಾಗಿದ್ದೀವಿ. PDO ಸಾಹೇಬ್ರಿಗೆ ಭೇಟಿ ಆದಾಗ PDO ಸಾಹೇಬ್ರಿಗೆ ಇದು ತಪ್ಪು ಸರಿ ಹಿಂಗೈತಿ ಸರಿಪಡಿಸ್ರಿ ಅಂತ ಹೇಳಿದ್ದೀವಿ. ಪೇಮೆಂಟ್ದಾಗ ಕೆಲಸಕ್ಕೆ ಬಂದವ್ರಿಗೆ ಪೇಮೆಂಟ್ ಇಲ್ಲ, ಕೆಲಸ ಬರಲ್ದವ್ರ ಹೆಸರು ಮೇಲೆ ಪೇಮೆಂಟ್ಗಳು ಜಮಾ ಹಾಕತ್ತಾವೆ ಸರ್. ಇವು ಪೇಮೆಂಟ್ಗಳು ಹಿಂಗೆ ಆಗಬಾರ್ದು, ಯಾರು ದುಡ್ಯಾಕೆ ಬರ್ತಾರಲ್ಲ ಅವ್ರು ಸರಿಯಾಗಿ ಇದು ಮಾಡಿ ಅಂತ ಸೇರಿ ಹೇಳಿದೆ. ಆಮೇಲೆ ಸರ್ ಅದು ಏನಾಗಿತ್ತು ವಿಷಯ ಅಂದ್ರೆ, PDO ಸಾಹೇಬ್ರಿಗೆ ಒಂದೊಂದು ತೆಗಿತಾ ಹೋದರೆ ಟೋಟಲಿ ಹಗರ್ನ ಹೊರಗೆ ಬತ್ತು. ಈ ಕಡೆ ಸರ ನಮ್ಮದು ಅಮೃತ್ ಸರೋವರ, ಕೃಷಿ ಹೊಂಡಗಳು, ಆಮೇಲೆ ಊರಲ್ಲಿ ರೋಡು, ಗಟರು, ಇಂಥವೆಲ್ಲದ್ರ ಮ್ಯಾಗೆ ಬಿಲ್ ತಕ್ಕೊಂಡು ಇವರು ಪಾರು ಹಾದಿದ್ರು. ಇದ್ರಾಗ ಮೇನ್ ಮುಖ್ಯ ಪಾತ್ರ ಇರೋದು PDO ಸಾಹೇಬ್ರದು ಮತ್ತು ಒಡೆಯರ್ ಸಾಹೇಬ್ರದು. ಅವರು ಇಂಜಿನಿಯರ್ ಕೆಲಸ ಮಾಡ್ತಾರೆ, ಎಸ್ಟಿಮೇಟ್ ಅವ್ರು ಮಾಡ್ತಾರೆ. ಅವರಿಂದ ಇವರು ಒಂದು ಅರುಣ್ ಹವಾಲ್ದಾರ್, ಪ್ರವೀಣ್ ಜುಗಳಿ ಹೊರಗಡೆ ಪಂಚಾಯತಿಯಿಂದ ಹಿಡ್ಕೊಂಡು ಸಮಾಜ ತಕ್ಕ ನಮ್ಮನ್ನು ಮೆರೆಸ್ಕೋತ ಹೋಗಿ ಬಡದು ಹೊಡೆದು, ಪೊಲೀಸರು ಸರ್ ಎದುರುಗಟ್ಟೆನೂ ಬಡ್ದಾರ್ರಿ, ಹೊಡೆದಾರ್ರಿ, ಆವಾಜ್ ಶಬ್ದದಿಂದ ಹೊಲಸು ಬೇಗಳೂ ಬೈದಾರ್ರಿ. ಹೀಗಾಗಿ ನಮ್ಗೆ ಭಾಳ ಅಂದ್ರೆ ಭಾಳ ಅನ್ಯಾಯ ಆಗಿದೆ ಸರ. ಇದು ಪಂಚಾಯತಿ ಕೆಲಸಕ್ಕೆ ಮತ್ತು ಇದಕ್ಕೂ ಯಾವುದು ಸಂಬಂಧ ಇಲ್ದಂಗೆ ಮಾಡಿಬಿಟ್ಟಾರೆ ಸರ. ಇದಕ್ಕೆಲ್ಲ ಕಾರಣೀಭೂತ ನಮ್ಮ PDO ಸಾಹೇಬ್ರ. ಅವರ ಕರೆಸಿ ನಮ್ಮನ್ನು ಮತ್ತು ನಾವು ಮನೆಯಲ್ಲಿದ್ದವ್ರನ್ನ ಅವರ ಕರೆಸ್ಯಾರ, ಫೋನ್ ಮಾಡಿ ಅವರ ಕರೆಸಿ ನಮ್ಮನ್ನು ಹೊಡ್ಸ್ಯಾರ ಸರ್.
ಯಾಕಂದ್ರೆ ಈ ಥರ ಯಾರು ಪಂಚಾಯತಿ ಕೇಳಕ್ಕೆ ಹೋಗಾರಲ್ಲ ಅವ್ರಿಗೆಲ್ಲ ಇದೇ ಥರ ಆಗೈತಿ. ಅವ್ರು ಹೆದರಿ ಅಂಜಿ ಯಾರೂ ನಿಮ್ಮ ತನಕ ಬಂದಿಲ್ಲ, ಯಾರೂ ಬೆಳಗ್ಗೆ ತಿಂದಿಲ್ಲ, ಯಾರೂ ಕೇಸ್ ಮಾಡಿಲ್ಲ ಸರ್ ಇದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಪ್ರಶ್ನೆ ಮಾಡಿದವರ ವಿರುದ್ಧ ಹಲ್ಲೆ ಮಾಡ್ತಾರೆ ಅಂತ ಹೇಳಿದರೆ ಅವರ ಆರೋಪದಲ್ಲಿ ಉರುಳಿಲ್ಲ ಅನ್ನೋದಕ್ಕೆ ಹೇಳಕ್ಕೆ ಸಾಧ್ಯ ಇಲ್ಲ. ಈಗ ಸದ್ಯಕ್ಕೆ ಇಷ್ಟೆಲ್ಲ ಘಟನೆ ಆದಮೇಲೆ ಇಲಾಖೆ ಏನು ಕ್ರಮ ತೆಗೆದುಕೊಳ್ತಾ ಇದೆ, ಪೊಲೀಸರು ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ? ದಶರಥ್, ಉದ್ಯೋಗ ಖಾತೆ ಕಾಮಗಾರಿಯಲ್ಲಿ ಏನು ಭ್ರಷ್ಟಾಚಾರ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಒಂದು ಮಾರಣಾಂತಿಕ ಹಲ್ಲೆಯನ್ನು ನಡೆಸಿರ್ತಕ್ಕಂಥದ್ದು, ಜೊತೆಗೆ ಅರಬೆತ್ತಲೆಗೊಳಿಸಿ ಆತನನ್ನ ಇಡೀ ಗ್ರಾಮದಲ್ಲೇ ಮೆರವಣಿಗೆ ಮಾಡಿಸಿದಂತ ಘಟನೆ. ಇದೇನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ನಡೆದಂತ ಘಟನೆ ಅಂತ ಹೇಳ್ಬೋದು. ಈ ಒಂದು ಹಲ್ಲೆ ಹಿಂದೆ ಆ ಒಂದು ಗ್ರಾಮ ಪಂಚಾಯತಿ PDO ನೇರವಾಗಿ ಇದರಲ್ಲಿ ಪಾತ್ರ ಏನು ಕೈವಾಡಿ ಇದೆ ಅನ್ನೋ ಆರೋಪವನ್ನ ಹಲ್ಲೆ ಒಳಗಾದಂತ ಗಜೇಂದ್ರ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ದಶರಥ್. ಈಗಾಗಲೇ ಏನು ಹಲ್ಲೆ ಒಳಗಾದಂತ ವ್ಯಕ್ತಿ ಈ ಒಂದು ಹಲ್ಲೆ ಮಾಡಿದಂತವರಾಗಿರ್ಬೋದು ಮತ್ತು PDO ವಿರುದ್ಧ ಒಂದು ಪೊಲೀಸ್ನಲ್ಲಿ ಕೂಡ ಒಂದು ದೂರನ್ನು ಕೂಡ ದಾಖಲಿಸಿದ್ದಾರೆ. ಆದ್ರೆ ಪೊಲೀಸ್ ಈವರೆಗೂ ಕೂಡ ಇವ್ರ ವಿರುದ್ಧ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಂಡಿಲ್ಲ. ಒಂದು ಪ್ರಮುಖವಾಗಿ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸಕ್ಕೆ ಹೋದಂತ ಮಹಿಳೆಯರಿಗೆ ಹಣ ಬರ್ತಿರ್ಲಿಲ್ಲ, ಯಾರು ಕೆಲ್ಸಕ್ಕೆ ಹೋಗಿಲ್ಲ ಅವರ ಖಾತೆ ಹಣ ಜಮಾ ಆಗ್ತಾ ಇತ್ತು. ಇದನ್ನ ಪ್ರಶ್ನೆ ಮಾಡಲು ಹೋದಂತ ಏನು ಈ ಗಜೇಂದ್ರನಿಗೆ ಆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 4 ಕೋಟಿಗಿಂತ ಅಧಿಕವಾಗಿ ಒಂದು ಉದ್ಯೋಗ ಖಾತ್ರಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಅಂಶ ಗೊತ್ತಾಗುತ್ತೆ. ಇದನ್ನ ಎಲ್ಲೋ ಒಂದು ಕಡೆ ಬೆಳಕಿಗೆ ಬರುತ್ತೆ ಅನ್ನೋಂಥ ಕಾರಣಕ್ಕಾಗಿ ಮತ್ತು ಇದನ್ನ ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿ ಅದರ ಮೇಲೆ ಅರಬೆತ್ತಲೆಗೊಳಿಸಿ ಒಂದು ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣವನ್ನ ಪೊಲೀಸರು ಕೂಡ ಒಂದು ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಜೊತೆಗೆ ಜಿಲ್ಲಾ ಪಂಚಾಯತ್ ಕೂಡ ಏನು ಜಿಲ್ಲಾ ಪಂಚಾಯತ್ CEO ಕೂಡ ಈ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಕೆಲಸ ಮಾಡಬೇಕಾಗಿದೆ. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. ನಡಿಯಪ್ಪ